ಸರ್ಕಾರದ ಆದೇಶದಂತೆ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿನ 35 ವಾರ್ಡ್ಗಳಲ್ಲಿ ಈ ಆಸ್ತಿಯಲ್ಲಿ ನೋಂದಣಿ ಮಾಡಿಸುವುದು ಕಡ್ಡಾಯವಾಗಿದ್ದು ನವೆಂಬರ್ 11ರಿಂದ ಡಿಸೆಂಬರ್ 3ರವರೆಗೆ ವಿವಿಧ ವಾರ್ಡ್ಗಳಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಮಹಾನಗರ ಪಾಲಿಕೆ ಆಯುಕ್ತರಾದ ಮಾಯಣ್ಣಗೌಡ ಅವರು ಮಾಹಿತಿ ನೀಡಿದ್ದಾರೆ. ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಮತ್ತು ಸ್ಥಳೀಯ ಸಂಸ್ಥೆ ವ್ಯಾಪ್ತಿಯಲ್ಲಿ ಎಲ್ಲ ಆಸ್ತಿ ತೆರಿಗೆ ಮಾಲೀಕರು ಈ ಆಸ್ತಿಯನ್ನ ಪಡೆಯುವುದು ಕಡ್ಡಾಯವಾಗಿರುತ್ತದೆ. ಈ ಆಸ್ತಿಯನ್ನ ಇದುವರೆಗೂ ಕೂಡ ಬಂದು ಮ್ಯಾನ್ಯುಯಲ್ ನಲ್ಲಿ ರಿಜಿಸ್ಟರ್ ನಲ್ಲಿ ನಮೂನೆ 3 ಅಥವಾ ಹಲವಾರು ವಿವಿಧ ರಿಜಿಸ್ಟರ್ಗಳಲ್ಲಿ ಕೈ ಬರಹದ ಬರವಣಿಗೆಗಳ ಮೂಲಕ ದಾಖಲೆಗಳನ್ನ ಮೇಂಟೈನ್ ಮಾಡ್ತಾ ಇದ್ವಿ. ಆದ್ರೆ ಇನ್ನು ಮುಂದೆ ಕೈ ಬರಹದ ದಾಖಲಾತಿಗಳು ಊರ್ಜಿತ ಆಗೋದಿಲ್ಲ. ತಮ್ಮ ಎಲ್ಲ ಆಸ್ತಿ ಮಾಲೀಕತ್ವ ದೃಢೀಕರಣ ಪಡಿಸುವ ಪ್ರತಿಯೊಂದು ದಾಖಲೆಗಳು ಕೂಡ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯ ಸರ್ವರ್ ಅಲ್ಲಿ ಅದು ಸ್ಟೋರ್ ಆಗುತ್ತೆ. ಅದರ ದಾಖಲೆಗಳ ಮುಖ್ಯ ಅಂಗವಾಗಿ ಪ್ರತಿಯೊಬ್ಬ ಆಸ್ತಿ ತೆರಿಗೆ ಮಾಲೀಕರಿಗೂ ಕೂಡ ಈ ಆಸ್ತಿ ಎನ್ನುವಂತ ದಾಖಲೆಯನ್ನ ಇಡೀ ರಾಜ್ಯಾದ್ಯಂತ ವಿತರಿಸಲಾಗ್ತಾ ಇದೆ. ಅದರಂತೆ ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲೂ ಕೂಡ ಈ ಆಸ್ತಿ ದಾಖಲೆಗಳನ್ನ ನೀಡುವಂತ ಕಾರ್ಯಕ್ರಮಗಳನ್ನ ಸಮರೋಪಾದಿಯಲ್ಲಿ ಕಳೆದ 4 ತಿಂಗಳಿಂದ ಕೂಡ ಹಮ್ಮಿಕೊಳ್ಳಲಾಗ್ತಾ ಇದೆ. ಈ ಆಸ್ತಿಯನ್ನ ಪಡೆಯಬೇಕಾದ್ರೆ ಮುಖ್ಯವಾಗಿ ಸಲ್ಲಿಸಬೇಕಾಗಿರುವಂತ ದಾಖಲೆಗಳು ಆ ಆಸ್ತಿ ಮಾಲೀಕರ ಭಾವಚಿತ್ರ, ಆಸ್ತಿಯ ಭಾವಚಿತ್ರ, ಅವರ ಗುರುತು ಮತ್ತು ವಿಳಾಸವನ್ನ ದೃಢೀಕರಣಗೊಳ್ಳುವಂತ ವೋಟರ್ ID, ಪ್ಯಾನ್ ಕಾರ್ಡ್ ಇತ್ಯಾದಿ ದಾಖಲೆ ಪತ್ರ, ಆಸ್ತಿಯ ಮೂಲ ದಾಖಲಾತಿ ಪತ್ರ ಅಂದ್ರೆ ಸೇಲ್ ಡೀಡು, ಇಲ್ಲ ಹಕ್ಕುಪತ್ರ, ಇಲ್ಲ ಟೈಟಲ್ ಡೀಡು, ಇಲ್ಲ ಪಾರ್ಟಿಷನ್ ಡೀಡು, ಇಲ್ಲ ವಿಲ್ಲು, ಇಲ್ಲ ರಿಜಿಸ್ಟರ್ಡ್ ಡೀಡು, ಈ ತರದ ಒಂದು ಹಕ್ಕುಪತ್ರ, ಇತ್ತೀಚೆಗೆ ಕಟ್ಟಿರುವಂತ ಟ್ಯಾಕ್ಸ್ ಪೈಡ್ ರಸೀತಿ, ಕಟ್ಟಡ ಪರವಾನಗಿ ಏನಾದ್ರು ಪಡ್ಕೊಂಡಿದ್ದ ಅಂದ್ರೆ ಕಟ್ಟಡ ಪರವಾನಗಿಯ ಪ್ರತಿ, ಈ ಎಲ್ಲಾ ಅರ್ಜಿಗಳ ಈ ಒಂದು ದಾಖಲೆಗಳ ಪ್ರತಿಯನ್ನ ತಾವು ಸಿದ್ಧವಾಗಿ ಇಟ್ಕೊಂಡ ಅಂತಂದ್ರೆ ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 3 ವಲಯ ಕಚೇರಿಗಳನ್ನ ಮಾಡ್ಕೊಂಡಿದೀವಿ ನಾವು. ಒಂದು ಗೋಪಿ ಸರ್ಕಲ್ ಹತ್ರ ಒಂದು ವಲಯ ಕಚೇರಿ 2 ಅಂತ, ವಿನೋಬನಗರ ಹತ್ರ ವಲಯ ಕಚೇರಿ 1 ಅಂತ, ಮಹಾನಗರ ಪಾಲಿಕೆಯ ಕೇಂದ್ರ ಆವರಣದಲ್ಲಿ ವಲಯ ಕಚೇರಿ 3 ಅಂತ, ಝೋನಲ್ ಆಫೀಸ್ 1, 2, 3 ಅಂತ ಮಾಡ್ಕೊಂಡಿದ್ದಾವೆ. ಪ್ರತಿಯೊಂದು ಝೋನ್ಗೂ ಕೂಡ ಪ್ರತ್ಯೇಕ ವಾರ್ಡ್ಗಳು ಬರುತ್ತೆ. ಆಯಾ ವಾರ್ಡ್ ವಲಯ ಕಚೇರಿಗಳಲ್ಲಿ ತಾವು ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ. ವಲಯ ಕಚೇರಿಗಳಲ್ಲಿ ಅರ್ಜಿಗಳನ್ನ ನೇರವಾಗಿ ಸಲ್ಲಿಸಲಿಕ್ಕೆ ಆಗದಲೇ ಇರುವಂತವರು ಆನ್ಲೈನ್ ನ ಮೂಲಕ ಶಿವಮೊಗ್ಗ 1 ಅಥವಾ ಕರ್ನಾಟಕ 1 ಸೆಂಟರ್ ಅಲ್ಲೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಅದಲ್ದಲೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಪೋರ್ಟಲ್ ಇದೆ, east.karnataka.gov.in ಅಂತ. ಆ ಒಂದು ಪೋರ್ಟಲ್ ಅಲ್ಲೂ ಕೂಡ ಸಂಬಂಧಪಟ್ಟ ದಾಖಲಾತಿಗಳನ್ನ ಅಪ್ಲೋಡ್ ಮಾಡಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಇದೆಲ್ಲದಕ್ಕೂ ಮೀರಿ ತಮ್ಮ ಮನೆ ಬಾಗಿಲಿಗೆ ಈ ಆಸ್ತಿಗಳನ್ನ ನೀಡಲು ಅನುಕೂಲ ಆಗೋ ತರ ಹಲವಾರು ಈ ಆಸ್ತಿ ಮೇಳಗಳನ್ನ ನಿರಂತರವಾಗಿ ಹಮ್ಮಿಕೊಳ್ಳುವಂತ ಯೋಜನೆಯನ್ನ ಶಿವಮೊಗ್ಗ ಮಹಾನಗರ ಪಾಲಿಕೆ ಹಮ್ಮಿಕೊಳ್ಳಲಾಗಿದೆ. ಈಗ ಪ್ರಾಥಮಿಕ ಹಂತವಾಗಿ 9 ಸ್ಥಳಗಳಲ್ಲಿ ಗುರುತಿಸಿದ್ದೇವೆ. ಈಗಾಗಲೇ ನಿನ್ನೆ ಗಾಡಿಕೊಪ್ಪ ಭಾಗದ ಸುತ್ತಮುತ್ತ ಒಂದು ಈ ಮೇಳ ಕಾರ್ಯಕ್ರಮ ನಡೀತು. ಇದಲ್ಲದೆ 13ನೇ ತಾರೀಕು ವಿನೋಬನಗರದ ಮತ್ತು ಗುಡ್ಡೇಕಲ್, ವಿನೋಬನಗರದಲ್ಲಿ ಆಟೋ ಕಾಂಪ್ಲೆಕ್ಸ್ ಹತ್ರ ಮತ್ತು ಗುಡ್ಡೇಕಲ್ ಸುತ್ತಮುತ್ತ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ ಯೋಗ ಭವನ ಸಿದ್ದೇಶ್ವರ ನಗರ ಅಲ್ಲಿ ನಡೆಯುತ್ತೆ. ಇದಲ್ಲದೆ 15ನೇ ತಾರೀಕು ತಮಿಳ್ ತಾಯಿ ಸಮುದಾಯ ಭವನ ಸೋಮಿನಕೊಪ್ಪ ರೋಡ್ ಅಲ್ಲಿ ನಡೆಯುತ್ತೆ. 19ನೇ ತಾರೀಕು ಗಣಪತಿ ದೇವಸ್ಥಾನ ಮುಂಭಾಗ ಕೃಷಿ ನಗರ ಅಲ್ಲಿ ನಡೆಯುತ್ತೆ. 19ನೇ ತಾರೀಕು ಶರಾವತಿ ನಗರ ಲೈಬ್ರರಿ ಹತ್ರ ಅಲ್ಲಿ ನಡೆಯುತ್ತೆ. ಅಶ್ವಥ್ ಕಲಾವೇದಿಕೆ ಗಣಪತಿ ದೇವಸ್ಥಾನ ರಸ್ತೆ ನಂಜಪ್ಪ ಲೇಔಟ್ ಇಲ್ಲಿ 24ನೇ ತಾರೀಕು. 26ನೇ ತಾರೀಕು ದ್ರೌಪದಮ್ಮ ದೇವಸ್ಥಾನದ ಹತ್ತಿರ ಸಭಾಭವನ ಗೋಪಾಳ ಅಲ್ಲಿ ನಡೆಯುತ್ತೆ. ಮತ್ತೆ 3ನೇ ತಾರೀಕು ಡಿಸೆಂಬರ್ ಭಾರತೀಯ ಸಭಾಭವನ ಮುಖ್ಯ ರಸ್ತೆ RML ನಗರ ಇಲ್ಲಿ ನಡೆಯುತ್ತೆ. ಇದು ಒಂದು ಸಾಂಕೇತಿಕವಾಗಿ ಪ್ರಾಥಮಿಕ ಹಂತದಲ್ಲಿ ಲಿಸ್ಟ್ ಮಾಡಿರುವಂತ ಕೆಲವು ಸ್ಥಳಗಳು. ಆದ್ರೆ ಇದೇ ಕೊನೆಯಲ್ಲ, ನಿರಂತರವಾಗಿ ಮುಂದಿನ ತಿಂಗಳಿನ ಟೈಮ್ ಟೇಬಲ್ ಅಂದ್ರೆ ಶೆಡ್ಯೂಲ್ಗಳನ್ನ ಕೂಡ ವಿವಿಧ ಮಾಧ್ಯಮಗಳ ಮೂಲಕ, ಫ್ಲೆಕ್ಸ್ಗಳ ಮೂಲಕ, ಪಾಂಪ್ಲೆಟ್ಗಳ ಮೂಲಕ, ಆಟೋಗಳ ಮೂಲಕ ಪ್ರಚಾರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಮುಂಬರುವಂತ ವಿವಿಧ ಸ್ಥಳಗಳಲ್ಲೂ ಕೂಡ ತಾವು ಈ ಒಂದು ದಾಖಲಾತಿಗಳನ್ನು ತೆಗೆದುಕೊಂಡು ಅಲ್ಲಿ ಅರ್ಜಿ ಸಲ್ಲಿಸಬಹುದಾಗಿರುತ್ತೆ. ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೂ ಕೂಡ ಅರ್ಜಿ ಸ್ವೀಕಾರ ಆಗುತ್ತೆ. ಎಲ್ಲಾ ತರದ ಸಿಬ್ಬಂದಿಗಳು ಕೂಡ ಅಲ್ಲಿ ಲಭ್ಯ ಇರ್ತಾರೆ. ತಮ್ಮ ಅರ್ಜಿಗಳು 12 ಗಂಟೆ ಒಳಗಡೆ ಸಮರ್ಪಕವಾಗಿದ್ರೆ 12 ಗಂಟೆ ಒಳಗಡೆ ಸಲ್ಲಿಕೆ ಆದ ಅಂತಂದ್ರೆ ಈ ಖಾತಾನ ಕೊಡೋ ಕೆಲಸಗಳನ್ನು ಕೂಡ ಆ ಒಂದು ಸಮಯದಲ್ಲಿ ಹಮ್ಮಿಕೊಳ್ಳಲಾಗಿದೆ.
ತಾಂತ್ರಿಕ ಕಾರಣಗಳಿಂದ ಇಲ್ಲ ಅರ್ಜಿ ಕೆಲವೊಂದು ಪರಿಶೀಲನೆ ಅವಶ್ಯಕತೆ ಇದ್ರೆ ಅಥವಾ ತಡವಾಗಿ 2 ಗಂಟೆ 3 ಗಂಟೆ ಈ ತರ ಎಲ್ಲ ಅರ್ಜಿ ತಡವಾಗಿ ಬಂದ ಅಂದ್ರೆ ಪರಿಶೀಲನೆಗೆ ಸಮಯ ಅವಶ್ಯಕತೆ ಇರೋದ್ರಿಂದ 1-2-3 ದಿನಗಳಲ್ಲಿ ತಮಗೆ ಫೋನ್ ಮಾಡಿ ಆ ಒಂದು ಈ ಖಾತಾ ಸಿದ್ಧವಾಗಿರೋದ್ರ ಬಗ್ಗೆ ತಮಗೆ ತಿಳಿಸಿ ತಮಗೆ ಆಯಾ ವಲಯ ಕಚೇರಿಗಳಲ್ಲಿ Zone 1, Zone 2, Zone 3 ವಲಯ ಕಚೇರಿಗಳಲ್ಲಿ ಈ ಖಾತಾಗಳನ್ನ ನೀಡಲಾಗ್ತದೆ. ತಮ್ಮ ವಾರ್ಡ್ನ ಬಳಿ, ತಮ್ಮ ಮನೆಯ ಬಳಿ ಶಿವಮೊಗ್ಗ ಮಹಾನಗರ ಪಾಲಿಕೆಯ ಕಂದಾಯ ಶಾಖೆ ಮತ್ತು ಆಡಳಿತ ವ್ಯವಸ್ಥೆಗೆ ಬರುವಂತ ಒಂದು ಜನಪರ ಸ್ನೇಹಪರ ಒಂದು ಜನೋಪಯೋಗಿ ಒಂದು ಕಾರ್ಯಕ್ರಮ ಇದಾಗಿದ್ದು ಎಲ್ಲರೂ ಕೂಡ ಸದುಪಯೋಗ ಮಾಡಿಕೊಳ್ಳಲು ಇದನ್ನ ಕೋರಲಾಗಿದೆ. ಇದಲ್ಲದೆ ಪ್ರತಿ ಮಂಗಳವಾರ ವಿನೋಬನಗರ ವಲಯದಲ್ಲಿ ಮಧ್ಯಾಹ್ನ 3 ಗಂಟೆಯಿಂದ 5 ಗಂಟೆ ಮಧ್ಯಾಹ್ನ 3 ಗಂಟೆಯಿಂದ 5 ಗಂಟೆ ಖುದ್ದು ಆಯುಕ್ತರು ಕಮಿಷನರ್ ನಾನು ಅಲ್ಲಿ ಹಾಜರಿರ್ತಾನೆ. ಸಂಬಂಧಪಟ್ಟಂತ RI, RO, ARO, DCRO ದಾಖಲಾತಿಗಳು ಎಲ್ಲವನ್ನು ಪರಿಶೀಲನೆ ಮಾಡಿ ಅಲ್ಲೇ ಆದೇಶ ನೀಡಿ ಖಾತಾಗಳ ಸಮಸ್ಯೆಗಳನ್ನು ಬಗೆಹರಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಪ್ರತಿ ಮಂಗಳವಾರ ಮಧ್ಯಾಹ್ನ 3 ಗಂಟೆಗೆ ವಿನೋಬನಗರ ವಲಯ ಕಚೇರಿ, ಪ್ರತಿ ಗುರುವಾರ ಮಧ್ಯಾಹ್ನ 3 ಗಂಟೆಗೆ ಗೋಪಿ ಸರ್ಕಲ್ ಹತ್ತ ಇರುವಂತಹ ವಲಯ ಕಚೇರಿ ಮತ್ತು ಪ್ರತಿ ಶುಕ್ರವಾರ ಮಹಾನಗರ ಪಾಲಿಕೆಯ ಕೇಂದ್ರ ಕಚೇರಿಯಲ್ಲಿರುವಂತಹ ವಲಯ ಕಚೇರಿ. ಇಲ್ಲಿ ಆಯುಕ್ತರ ಖುದ್ದು ಖಾತಾ ಅದಾಲತ್ ಕಾರ್ಯಕ್ರಮ ಇರ್ತದೆ. ಯಾವುದೇ ಕಾರಣಕ್ಕೂ ಕಂದಾಯ ಶಾಖೆಯಲ್ಲಿ ಟ್ಯಾಕ್ಸ್ ಫಿಕ್ಸೇಷನ್ ಆಗಲಿ ಅಥವಾ ಖಾತಾ ವರ್ಗಾವಣೆ, ಖಾತಾ ಬದಲಾವಣೆ, ಈ ಆಸ್ತಿ ಸಂಬಂಧ ಪ್ರಶ್ನೆಗಳು, ಕೆಲವೊಂದು ದಾಖಲಾತಿಗಳ ಬಗ್ಗೆ ಸಮಸ್ಯೆಗಳು ಅಥವಾ ನಮ್ಮ ಅಧೀನ ಸಿಬ್ಬಂದಿಗಳು ಸರಿಯಾದ ರೀತಿ ಕೆಲಸ ಮಾಡದೇ ಇರುವ ಬಗ್ಗೆ ಯಾವುದಾದ್ರೂ ದೂರುಗಳಿದ್ರೆ ಖುದ್ದು ಆ ಒಂದು ಖಾತಾ ಅದಾಲತ್ ಮಧ್ಯಾಹ್ನ 3 ಗಂಟೆಯಿಂದ 5 ಗಂಟೆ 3 ವಲಯ ಕಚೇರಿಗಳಲ್ಲಿ ಖುದ್ದು ಭೇಟಿಯಾಗಿ ಸಮಸ್ಯೆಗಳನ್ನು ಕೂಡ ಬಗೆಹರಿಸಬಹುದಾಗಿರುತ್ತೆ. ಹಾಗಾಗಿ ತಮ್ಮ ಎಲ್ಲ ಆಸ್ತಿ ದಾಖಲಾತಿಗಳನ್ನ ಸಮರ್ಪಕವಾಗಿ, ಪಾರದರ್ಶಕವಾಗಿ ಮತ್ತು ಸುರಕ್ಷಿತವಾಗಿ ದಾಖಲಾತಿಗಳನ್ನ ಈ ಆಸ್ತಿ ಮೂಲಕ ದಾಖಲಿಸುವುದರ ಮೂಲಕ ಸರ್ಕಾರದ ನಿಯಮಗಳನ್ನು ಪಾಲಿಸುವುದರ ಮೂಲಕ ತಮ್ಮ ಆಸ್ತಿಯ ಭದ್ರತೆಯನ್ನ ಖಾತ್ರಿಪಡಿಸಿಕೊಳ್ಬೇಕು. ಎಲ್ಲರೂ ಕೂಡ ತಮ್ಮ ಆಸ್ತಿಗೆ ಈ ಆಸ್ತಿಗಳನ್ನ ಮಾಡ್ಕೊಳ್ಬೇಕು.